ನಮಸ್ಕಾರ ಎಲ್ಲರಿಗೂ. ನಾವೀಗ ವರದಶಂಕರ ಪೂಜಾ ಕಥೆಯ 2ನೇ ಅಧ್ಯಾಯವನ್ನು ನೋಡೋಣಂತ. ಪೂರ್ವಕಾಲದಲ್ಲಿ ವಿಶ್ವವಸು ಎಂಬುವನ ಮಗನಾದ ಕುಬೇರನೆಂಬುವನು ಲೋಕವಿಖ್ಯಾತನಾಗಿದ್ದನು. ಅವನ ತಪಸ್ಸಿಗೆ ಬ್ರಹ್ಮನು ಅವನಿಗೆ ಲಂಕಾರಾಜ್ಯವನ್ನು ಕೊಟ್ಟನು ಮತ್ತು ಪುಷ್ಪಕವೆಂಬ ವಿಮಾನವನ್ನು ಕೊಟ್ಟನು. ಈ ಸಂಪತ್ತನ್ನು ಸಹಿಸದ ಪಾತಾಳವಾಸಿಗಳು ಕುಬೇರನ ಐಶ್ವರ್ಯವನ್ನು ನೋಡಿ ಬೆರಗಾಗಿ, ಈ ಐಶ್ವರ್ಯ ರಾವಣನಿಗೇಕೆ ಬರಬಾರದು ಎಂದು ರಾವಣನ ಬಳಿಗೆ ಬಂದು ಹೀಗೆ ಹೇಳಿದರು. ರಾವಣನೇ, ಲಂಕಾ ನಗರದ ಅಧಿಪತಿಯಾದ ಕುಬೇರನ ಐಶ್ವರ್ಯಕ್ಕೆ ಎಣೆಯಿಲ್ಲ. ಅವನ ಮುಂದೆ ನಮ್ಮ ಬಾಳು ನಿರರ್ಥಕ. ಬಲಶಾಲಿಗಳಾದ ನಾವು ದರಿದ್ರದಲ್ಲಿ ಜೀವಿಸಬೇಕೆಂದು ರಾವಣನಿಗೆ ಹೇಳಲಾಗಿ, ಆಗ ರಾವಣನು ಬೇರೆಯವರ ಸಂಪತ್ತನ್ನು ನೋಡಿ ಅಸೂಯೆ ಪಡಬಾರದು, ಅದಕ್ಕಿಂತ ಮಿಗಿಲಾದ ಸಂಪತ್ತನ್ನು ಪಡೆಯಬೇಕೆಂದು ಜಗದಾದಿ ದೇವನಾದ ಮಹಾದೇವನ ಕುರಿತು ತಪವನ್ನಾಚರಿಸಬೇಕು ಎಂದು ಹೇಳಿದನು. ಆಗ ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರವಾದ ತಪಸ್ಸು ಮಾಡಿದನು. ಆದರೂ ಪರಶಿವನ ಅನುಗ್ರಹ ಅವನಿಗಾಗಲಿಲ್ಲ. ಆಗ ಅವನು ಭಕ್ತೋದ್ರಕದಿಂದ ಶ್ರೀಶಂಕರನಿಗೆ ತನ್ನ ಶಿರಗಳನ್ನು ಕಡಿದು ಕಮಲ ಪುಷ್ಪವಾಗಿ ಅರ್ಪಿಸಿದಾಗ ಅದನ್ನು ಕಂಡು ದೇವತೆಗಳು ನಡುಗಿದರು. 10,000 ವರ್ಷ ತಪಸ್ಸು ಮಾಡಿದರೂ ತಪಸ್ಸು ಫಲಿಸಲಿಲ್ಲ. ಆ ಸಮಯದಲ್ಲಿ ನಾರದರು ಬಂದು ರಾವಣನನ್ನು ಕಂಡಾಗ ನಾರದನಿಗೆ ನಮಸ್ಕರಿಸಿ ತಮ್ಮ ದರ್ಶನದಿಂದ ಧನ್ಯನಾದೆ ಎಂದನು. ರಾವಣನು, ನಾನಿಲ್ಲಿ ಬಹುದಿನಗಳಿಂದ ಕೈಲಾಸನಾಥನ ಕೃಪೆಗಾಗಿ ತಪಸ್ಸು ಮಾಡಿದರೂ ಪರಶಿವನ ಅನುಗ್ರಹ ನನಗಾಗಲಿಲ್ಲ. ಅವನ ಅನುಗ್ರಹಕ್ಕಾಗಿ ಏನು ಮಾಡಲಿ ಎಂದು ರಾವಣನು ನಾರದರನ್ನು ಕೇಳಿದಾಗ, ನಿನ್ನ ಮನೋರಥ ಸಿದ್ಧಿಗಾಗಿ ಬೇರೊಂದು ಮಾರ್ಗವಿದೆ. ಅದೇನೆಂದರೆ ಶ್ರೀ ವರದಶಂಕರ ವ್ರತವನ್ನು ಮಾಡಬೇಕು ಎಂದು ಹೇಳಿದಾಗ, ದೇವಮುನಿ ನಾರದನೇ, ಈ ವ್ರತವನ್ನು ಹೇಗೆ ಮಾಡಬೇಕು ಎಂದು ಕೇಳಿಕೊಂಡಾಗ ರಾವಣೇಶ್ವರ, ಈ ವ್ರತ ವಿಧಾನವನ್ನು ಸಾಂಬಶಿವನು ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮನಿಗೆ ಈ ರೀತಿಯಾಗಿ ಹೇಳಿದ್ದಾನೆ. ಪರಿಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸರಣಿಯನ್ನು ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ರಂಭಾ ಸ್ಥಳಗಳಿಂದಲೂ ಆಮ್ಲ ಪಲ್ಲವಗಳಿಂದಲೂ ಮಂಟಪವನ್ನು ರಚಿಸಿ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೆ ತಾಮ್ರದ ಕಲಶವನ್ನಿಟ್ಟು ಅದರ ಮೇಲೆ ಹರವಾದ ತಾಮ್ರದ ತಟ್ಟೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಸುರುವಿ ಅಷ್ಟದಳ ಕಮಲವನ್ನು ಬರೆದು ಬೆಳ್ಳಿಯಿಂದ ಮಾಡಿದ ವರದ ಶಂಕರ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಬೇಕು. ಮತ್ತು ಎಡಭಾಗದಲ್ಲಿ ಗೌರಿಯನ್ನು, ಬಲಭಾಗದಲ್ಲಿ ಗಣಪತಿಯನ್ನು, ಅಷ್ಟದಿಕ್ಪಾಲಕರನ್ನು ಸ್ಥಾಪಿಸಿ ಪೂಜಿಸಬೇಕು. ಪೂಜೆ ಮುಗಿದ ಬಳಿಕ ಕಥಾಶ್ರವಣ ಮಾಡಬೇಕು. ಗೋಧಿ ಸಜ್ಜಿಗೆ, ಸಕ್ಕರೆ, ಹಾಲು, ತುಪ್ಪ, ದ್ರಾಕ್ಷಿಗಳಿಂದ ಮಾಡಿದ ನೈವೇದ್ಯವನ್ನು ಮಾಡಿ 3 ಭಾಗ ಮಾಡಿ ಮೊದಲನೇ ಭಾಗವನ್ನು ಪುರೋಹಿತನಿಗೆ ಕೊಡಬೇಕು. 2ನೆಯ ಭಾಗವನ್ನು ವ್ರತ ಮಾಡಿದವರಿಗೆ, ತಮ್ಮ ಬಂಧು ಬಾಂಧವರಿಗೆ ಕೊಡಬೇಕು. 3ನೆಯ ಭಾಗವನ್ನು ಕಥಾಶ್ರವಣಕ್ಕೆ ಬಂದ ಎಲ್ಲ ಜನರಿಗೆ ಕೊಡಬೇಕು. ಆ ಬಳಿಕ ಪುರೋಹಿತರಿಗೆ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಬೇಕು ಎಂದು ನಾರದನು ರಾವಣನಿಗೆ ಹೇಳಲಾಗಿ, ನಾರದನಿಗೆ ನಮಸ್ಕರಿಸಿ ತಾನು ಸಿದ್ಧಿದಾಯಕವಾದ ವ್ರತವನ್ನು ಪೂರ್ಣ ಮಾಡಿ ಸಾಂಬಶಿವನನ್ನು ಒಲಿಸಿಕೊಂಡು ರಾವಣನು ಮಾನವರನ್ನು ಹೊರತುಪಡಿಸಿ ಇತರ ಯಾವುದೇ ಪ್ರಾಣಿಗಳಿಂದ ಸಾಯದಂತೆ ವರವನ್ನು ಪಡೆದು ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ ವರಪ್ರದಾನ ಮಾಡಿಸಿಕೊಂಡನು. ಈ ಸಂತೋಷದ ಸುದ್ದಿಯನ್ನು ತನ್ನ ತಾಯಿಯಾದ ಕೈಕಸಿ ಬಳಿಗೆ ಬಂದು ಹೇಳಿದನು. ಈ ವರಪ್ರದಾನದಿಂದ ಲಂಕಾನಗರವನ್ನು ಮುತ್ತಿ ಯುದ್ಧದಲ್ಲಿ ಕುಬೇರನನ್ನು ಸೋಲಿಸಿ ಲಂಕಾ ರಾಜ್ಯದ ಸಿಂಹಾಸನವನ್ನು ಏರಿ ಸಕಲ ವೈಭವದಿಂದ ಮೆರೆದನು. ಷಣ್ಮುಖ ಸ್ವಾಮಿಯೇ, ರಾವಣನು ಕುಬೇರನನ್ನು ಜಯಿಸಿದ ಲಂಕೆಯ ಅರಸನಾದ ಮೇಲೆ ಮುಂದಾದ ಕಥೆಯನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಾ, ರಾಜ್ಯವನ್ನು ಕಳೆದುಕೊಂಡು ಕುಬೇರನು ದಿಕ್ಕಿಲ್ಲದವನಾಗಿ ಸುತ್ತಿದರೂ ಅವನಿಗೆ ಎಲ್ಲೂ ಸುಖ ದೊರೆಯಲಿಲ್ಲ. ಯಾವ ಪುಣ್ಯ ಪರಿಪಾಕದಿಂದ ನನಗೆ ಒದಗಿದ ದುಃಖ ದೂರವಾಗುವುದೋ ಅದೇ ನನಗೆ ತಿಳಿಯಲಾಗಿದೆ ಎಂದು ಕೊರಗುತ್ತಿದ್ದಾಗ ಕುಬೇರನು ಲಂಕಾ ಸಿರಿಗಿಂತಲೂ ಮಿಗಿಲಾದ ಸಂಪತ್ತನ್ನು ಬೇಡುವೆನೆಂದು ಉಪವನ ಮಧ್ಯದಲ್ಲಿ ಬಹುಕಾಲ ತಪಸ್ಸು ಮಾಡಿದರೂ ತಪಸ್ಸು ಫಲಿಸಲಿಲ್ಲ. ಆಗ ಅವನಿದ್ದಲ್ಲಿಗೆ ದದಿಚಿ ಎಂಬ ತಾಪಸೋತ್ತಮನು ಬಂದನು. ಕುಬೇರನು ಅವನಿಗೆ ನಮಸ್ಕರಿಸಿ, ಶಿವಭಕ್ತಿ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿರಿ ಎಂದು ಕೇಳಿದಾಗ, ಕುಬೇರನೇ, ಲಂಕಾ ನಗರದ ಒಡೆಯನಾದ ರಾವಣನು ವರದ ಶಂಕರ ವ್ರತವನ್ನು ನೆರವೇರಿಸಲು ಕರೆ ಕಳಿಸಿದ್ದನು. ನಾನಿಲ್ಲಿಗೆ ಹೋಗಿ ವ್ರತ ಮಾಡಿ ಬಂದೆ. ನೀನಿಲ್ಲಿ ತಪಸ್ಸು ಮಾಡುತ್ತಿರುವ ಉದ್ದೇಶವೇನೆಂದು ಕೇಳಿದಾಗ, ಸ್ವಾಮಿ, ನಾನು ಈ ಮೊದಲು ಬ್ರಹ್ಮದೇವನ ವರ ಪಡೆದು ಲಂಕಾ ರಾಜ್ಯದ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದೆ. ನನ್ನ ಸಂಪತ್ತನ್ನು ನೋಡಿ ಸಹಿಸದ ಪಾತಾಳವಾಸಿಗಳಾದ ರಾವಣನು ನನ್ನನ್ನು ಸೋಲಿಸಿ ನನ್ನ ರಾಜ್ಯವನ್ನು ಅಪಹರಿಸಿದನು. ಆದ ಕಾರಣ ನಾನು ಲಂಕಾ ಸಿರಿಗಿಂತ ಮಿಗಿಲಾದ ಸಂಪತ್ತನ್ನು ಪಡೆಯಬೇಕೆಂದು ತಪಸ್ಸನ್ನಾಚರಿಸುತ್ತಿದ್ದೇನೆ. ಆದರೂ ಶಿವನ ಕರುಣೆಯಾಗಲಿಲ್ಲ. ಮಹಾಸ್ವಾಮಿಯೇ, ರಾವಣನು ಅಷ್ಟು ಬೇಗನೆ ಶಿವನ ಕೃಪೆ ಹೇಗೆ ಪಡೆದನೆಂಬುದನ್ನು ಹೇಳಿದನು. ಆಗ ಕುಬೇರನೇ, ರಾವಣನು ನಾರದನ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀ ವರದಶಂಕರ ವ್ರತವನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದು ಸಾಮ್ರಾಜ್ಯಕ್ಕೆ ದೊರೆಯನಾದನು. ನೀನು ಈ ವ್ರತವನ್ನು ಮಾಡಿ ಭಾಗ್ಯಶಾಲಿಯಾಗೆಂದು ಹೇಳಿದಾಗ ಈ ಪ್ರಕಾರವಾಗಿ ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನು ಮಾಡಿದನು. ಅದರಿಂದ ಸಂತುಷ್ಟನಾದ ವರದಶಂಕರ ಪ್ರಸನ್ನನಾಗಿ, ವತ್ಸ ಕುಬೇರ, ನಿನ್ನ ವ್ರತ ನಿಷ್ಠೆಗೆ ಒಲಿದು ಪ್ರಸನ್ನಾಗಿದ್ದೇನೆ. ಅಗೋ, ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕಾ ಎಂಬ ಪಟ್ಟಣ ನಿರ್ಮಿತವಾಗಿದೆ. ನೀನು ಅಲಕಾ ಪಟ್ಟಣವನ್ನು ಏರಿ ಯಕ್ಷರಾಜನಾಗಿ ಅಜರಾಮರವಾಗಿ ಚಿರಕಾಲ ದಿವ್ಯ ಭೋಗಿಯಾಗು ಎಂದು ಹೇಳಿ ಶಿವನು ಮಾಯವಾದನು. ಅಂದಿನಿಂದ ಕುಬೇರನು ಜಗದಾಧಿಪತಿಯಾಗಿ ಮೆರೆಯುತ್ತಿದ್ದಾನೆ. ಇಷ್ಟೆಲ್ಲ ಐಶ್ವರ್ಯ ಶ್ರೀ ವರದಶಂಕರ ವ್ರತದಿಂದ ಪ್ರಾಪ್ತವಾಯಿತು. ಆದ್ದರಿಂದ ಮುನಿಯೋತ್ತಮನೇ, ಭೂಲೋಕದಲ್ಲಿ ಯಾರು ಭಕ್ತಿಯಿಂದ ಈ ವ್ರತವನ್ನು ಆಚರಿಸುವರೋ ಅವರು ಇಹಪರ ಭೋಗ ಭಾಗ್ಯಗಳನ್ನು ಪಡೆದು ಧನ್ಯರಾಗುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವರದಶಂಕರ ವ್ರತ ಕಥಾ ನಿರೂಪಣದ 2ನೇ ಅಧ್ಯಾಯ ಸಮಾಪ್ತವಾದುದು.